ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನೀವು ದೇವರನ್ನ ಹುಡುಕ್ತಿದ್ದೀರಾ? ಜ್ಞಾನದಿಂದ ಭಕ್ತಿಯ ತನಕ ನಮ್ಮ ಜೀವನ ಹೇಗೆ ಬದಲಾಗುತ್ತೆ? ನಾವು ಯಾರು ಅಂತ ಒಮ್ಮೆಯಾದರೂ ಯೋಚಿಸಿದ್ದೀವಾ? ದೇವರು ಹೇಗೆ ನಮ್ಮ ಜೀವನದಲ್ಲಿ ಬರ್ತಾರೆ ಗೊತ್ತಾ? ನೀವು ದೇವರ ಬಳಿ ಹೋಗ್ತಿಲ್ಲ, ದೇವರೇ ನಿಮ್ಮ ಮೂಲಕ ಬರ್ತಿದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೂ ಈ ವಿಶ್ವಗುರು ಬಸವಣ್ಣನವರು ಬರೆದಿರ್ತಕ್ಕಂತಹ ಈ ವಚನದಲ್ಲಿ ಉತ್ತರ ಅಡಗಿದೆ. ಹಾಗಾದರೆ ಬನ್ನಿ ಅಂತಹ ವಚನವನ್ನೊಮ್ಮೆ ಕೇಳೋಣ. ನಾನು ಜ್ಞಾನವೆಂಬ ವಾಹನವಾಗಿದ್ದೆ ಕಾಣ, ಅಯ್ಯ ನೀನು ನಾಟ್ಯಕ್ಕೆ ನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿದ್ದೆ ಕಾಣ, ಅಯ್ಯ ನೀನು ಸಕಾರವಾಗಿದ್ದಲ್ಲಿ ನಾನು ಋಷಭನೆಂಬ ವಾಹನವಾಗಿದ್ದೆ ಕಾಣ, ಅಯ್ಯ ನೀನೆನ್ನ ಭವವ ಕೊಂದೆಹನೆಂದು ಜಂಗಮ ಲಾಂಛನವಾಗಿ ಬಂದಲ್ಲಿ ನಾನು ಭಕ್ತನೆಂಬ ವಾಹನವಾಗಿದ್ದೆ ಕಾಣ ಕೂಡಲ ಸಂಗಮ ದೇವ. ಈ ವಚನದ ಅರ್ಥ ಏನು? ಬಸವಣ್ಣನವರು ಏನನ್ನ ಹೇಳಲು ಪ್ರಯತ್ನಿಸುತ್ತಿದ್ದಾರೆ? ಇದನ್ನು ನಾವೀಗ ಹಂತ ಹಂತವಾಗಿ ಪ್ರತಿ ಸಾಲನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಈ ವಚನದಲ್ಲಿ ಒಂದು ಪ್ರಮುಖ ವಿಷಯ ಇದೆ, ನಾನು ಮತ್ತೆ ನೀನು ಅನ್ನುವ ಒಂದು ಸಂಬಂಧ. ಇಲ್ಲಿ ನಾನು ಅಂದ್ರೆ ಯಾರು? ಭಕ್ತ. ನೀನು ಅಂದ್ರೆ ಯಾರು? ದೇವರು, ಕೂಡಲ ಸಂಗಮ ದೇವ. ಬಸವಣ್ಣನವರು ಹೇಳ್ತಾರೆ, ನಾನು ದೇವರ ರೂಪಕ್ಕೆ ಅನುಗುಣವಾಗಿ ಬದಲಾಗ್ತಿದ್ದೇನೆ. ಏನು ಇದರ ಅರ್ಥ ಕೊಡುತ್ತೆ ಅಂದ್ರೆ, ದೇವರ ಅನುಭವಕ್ಕೆ ತಕ್ಕಂತೆ ಭಕ್ತನ ಸ್ಥಿತಿ ಬದಲಾಗುತ್ತೆ. ಜ್ಞಾನವೆಂಬ ವಾಹನ ಅಂದ್ರೆ ಇದರ ಅರ್ಥ ಏನು? ನಾನು ಜ್ಞಾನವೆಂಬ ವಾಹನವಾಗಿದ್ದೆ. ಇಲ್ಲಿ ವಾಹನ ಅಂದ್ರೆ ಸಾಗಿಸುವ ಸಾಧನ, ಆದರೆ ಜ್ಞಾನ ಅಂದ್ರೆ ಆತ್ಮಜ್ಞಾನ. ಇದರ ಅರ್ಥ ಏನಂದ್ರೆ, ನಾನು ಜ್ಞಾನವನ್ನ ಒತ್ತಿರುವ ವ್ಯಕ್ತಿಯಾಗಿದ್ದೆ ಅಂತ. ದೇವರನ್ನ ಅರಿಯಲು ಜ್ಞಾನವೇ ಮಾರ್ಗ. ಬಸವಣ್ಣನವರು ಇಲ್ಲಿ ಹೇಳ್ತಾರೆ, ಮೊದಲು ನಾನು ಜ್ಞಾನದಿಂದ ದೇವರತ್ತ ಸಾಗುತ್ತಿದ್ದೆ. ಚೈತನ್ಯವೆಂಬ ವಾಹನ ಅಂದ್ರೆ ನೀನು ನಾಟ್ಯಕ್ಕೆ ನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿದ್ದೆ. ದೇವರು ಇಲ್ಲಿ ನಾಟ್ಯ ಮಾಡ್ತಿದ್ದಾರೆ. ಅಂದ್ರೆ ಚೈತನ್ಯ ಅಂದ್ರೆ ಜೀವಶಕ್ತಿ. ಇದರ ಅರ್ಥ ದೇವರ ಚಲನೆಯನ್ನ ಅನುಭವಿಸಿದಾಗ ನಾನು ಶುದ್ಧ ಚೈತನ್ಯನಾಗಿದ್ದೆ ಅಂತ. ಜ್ಞಾನದಿಂದ ಚೈತನ್ಯಕ್ಕೆ ಏರಿಕೆಯಾದೆ ಅಂತ. ನೆಕ್ಸ್ಟ್ ಸಾಲಲ್ಲಿ ಹೇಳ್ತಾರೆ, ಋಷಭನೆಂಬ ವಾಹನ ಅಂದ್ರೆ ನೀನು ಸಕಾರವಾಗಿದ್ದಲ್ಲಿ ನಾನು ಋಷಭನೆಂಬ ವಾಹನವಾಗಿದ್ದೆ. ಋಷಭ ಅಂದ್ರೆ ಏನು? ಹಸು, ಧರ್ಮದ ಸಂಕೇತ. ಶಿವನ ವಾಹನ ಕೂಡ ಋಷಭ. ಇದರ ಅರ್ಥ ದೇವರು ರೂಪದಲ್ಲಿ ಕಂಡಾಗ ನಾನು ಧರ್ಮದ ಮಾರ್ಗದಲ್ಲಿ ನಡೆಯುವವನಾದೆ ಅಂತ. ಭಕ್ತಿ ಪ್ಲಸ್ ಧರ್ಮ ಅಂದ್ರೆ ಭಾವವ ಕೊಂದಿಹನೆಂದು, ಅಂದ್ರೆ ನೀ ಎನ್ನ ಭಾವವ ಕೊಂದಹನೆಂದು. ಭಾವ ಅಂದ್ರೆ ಅಹಂಕಾರ. ಅರ್ಥ ದೇವರು ನನ್ನ ಅಹಂಕಾರವನ್ನು ತೆಗೆದನು. ನಿಜವಾದ ಭಕ್ತಿ ಅಂದರೆ ಅಹಂಕಾರ ಇಲ್ಲದ ಸ್ಥಿತಿ. ಜಂಗಮ ಲಾಂಛನ ಅಂದರೆ ಜಂಗಮ ಲಾಂಛನವಾಗಿ ಬಂದಲ್ಲಿ. ಜಂಗಮ ಅಂದರೆ ಚಲಿಸುವ ದೇವರು, ಗುರು ಅಥವಾ ಶಿವಭಕ್ತ. ದೇವರು ಜಂಗಮ ರೂಪದಲ್ಲಿ ಬಂದಾಗ ನಾನು ಭಕ್ತನಾದೆ. ಜಂಗಮ ಅಂದರೆ ಮಾರ್ಗದರ್ಶಕ ಕೂಡ ಹೌದು. ಭಕ್ತನೆಂಬ ವಾಹನ, ನಾನು ಭಕ್ತನೆಂಬ ವಾಹನವಾಗಿದ್ದೆ. ಎಲ್ಲ ಹಂತಗಳ ನಂತರ ಅಂತಿಮ ಸ್ಥಿತಿ ಏನು ಅಂದರೆ ಭಕ್ತಿ. ಜ್ಞಾನ, ಚೈತನ್ಯ, ಧರ್ಮ, ಅಹಂಕಾರ ನಿವೃತ್ತಿ, ಭಕ್ತಿ. ಭಕ್ತಿಯೇ ಅಂತಿಮ ಮಾರ್ಗ. ಈ ವಚನ ನಮಗೆ ಹೇಳೋದೇನೆಂದರೆ, ದೇವರ ಅನುಭವಕ್ಕೆ ತಕ್ಕಂತೆ ಜೀವನ ಬದಲಾಗಬೇಕು. ಜ್ಞಾನದಿಂದ ಪ್ರಾರಂಭಿಸಿ ಭಕ್ತಿಗೆ ತಲುಪಬೇಕು. ಅಹಂಕಾರವನ್ನ ಬಿಟ್ಟು ಬಿಡಬೇಕು. ಜಂಗಮ ಅಂದರೆ ಗುರು ಮಾರ್ಗದಲ್ಲಿ ನಡೆಯಬೇಕು. ಅಂತಿಮವಾಗಿ ಭಕ್ತಿಯೇ ಜೀವನದ ಗುರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶರಣಾರ್ಥಿಗಳು.